ಒಂದೇ ಮಾತು, ಮೊನ್ನೆ ನನ್ನ ಸೆಟ್ಗೆ ನೋಕೋಕೆಯಿಂದ ನಮ್ಮ ಶಿವಣ್ಣ ವಿಸಿಟ್ ಮಾಡಿದ್ರು. ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಶಿವಣ್ಣ ಅವ್ರಿಗೋಸ್ಕರ ಒಂದು ಸುಳ್ಳು ಹೇಳಿದ್ರೆ ತುಂಬ ಖುಷಿ ಇದೆ. ಶಿವಣ್ಣ ಅವ್ರ ಸಿನಿಮಾ ಫಸ್ಟ್ ಶೋ ನೋಡಬೇಕು, ಮೊದಲು ಫಸ್ಟ್ ಪಂಕ್ತಿಲಿ ಊಟ ಮಾಡಬೇಕು. ಬಟ್ ಇವತ್ತು ಫ್ಯಾನ್ ಶೋ ನೋಡಿದ್ವಿ ಬಿಕಾಸ್ ಆಫ್ ಗೀತಾ ಮೇಡಮ್. ಶಿವಣ್ಣ ಅವ್ರ ಸಿನಿಮಾ ಫಸ್ಟ್ ಶೋ ನೋಡ್ತೀವಿ, ಬಟ್ ಗೀತಾ ಮ್ಯಾಮ್ಗೋಸ್ಕರ ನೋಡ್ತಾ ಇರೋದು. ನಾನು ಒಂದೇ ಒಂದು ಮಾತು ಹೇಳೋದು, ಅಮೆರಿಕಾಗೆ ಹೋಗ್ತಾ ಇದ್ದಾರೆ ಶಿವಣ್ಣ ಅಂತ ಹೇಳೆಲ್ಲ ಹೇಳ್ತಾ ಇದ್ದಾರೆ. ಶಿವಣ್ಣ ಯಾವ ಅಮೆರಿಕ ಅಲ್ಲ, ಇಲ್ಲ ಅಭಿಮಾನಿಗಳು ಎನರ್ಜಿ ಕೊಡಬೇಕು, ಅದೇ ನಿಜವಾದ ಎನರ್ಜಿ. ಸೊ ಇನ್ನು 15 ದಿನ ರಾಜ್ಯದ ಯಾವುದೇ ಮೂಲೆಗೆ ಹೋಗಿ ಅದೇ ಸಂಭ್ರಮ ಇರುತ್ತೆ. ಬೈರ್ತಿರಣಗಲ್ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇನ್ 2024. ಥಿಯೇಟ್ರಲ್ಲಿ ಹಬ್ಬ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನರ್ತನ್, ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್, ನಿಮಗೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು. ಅಂಡ್ ನಾನು ಈ ಸಿನಿಮಾ ಒಂದೇ ಒಂದು ಹೇಳೋದು, ಕನ್ನಡ ಸಿನಿಮಾನ ಕಾರಣಕ್ಕೆ ಒಂದ್ಸಲ ನೋಡಿ, ಶಿವಣ್ಣ ಅವ್ರಿಗೋಸ್ಕರ 2ನೇ ಸಲ ನೋಡಿ, 3ನೇದು ಇಂಪಾರ್ಟೆಂಟು ನಮ್ ಗೀತಾ ಮೇಡಮ್ಗೋಸ್ಕರ ನೋಡಿ. ಯಾಕೆಂದ್ರೆ ಪಾರ್ವತಮ್ಮ ಅವ್ರ ಹಾದಿಲಿ ನಮ್ ಗೀತಾ ಮೇಡಮ್ ಇದ್ದಾರೆ. ಈಗ ಪಾರ್ವತಮ್ಮ ಮತ್ತೆ ಗೀತಾ ಮೇಡಮ್ ಹಾದಿಲಿ ನಮ್ ನಿವೇದಿತಾ ಅವ್ರು ಇದ್ದಾರೆ. ಸೊ ಒಳ್ಳೊಳ್ಳೆ ಸಿನಿಮಾ ಇನ್ನು ಗೀತಾ ಮ್ಯಾಮ್ ಅನ್ಸ್ಟಾಪಬಲ್ ನಾನ್ ಸ್ಟಾಪ್ ಸಿನಿಮಾಸ್ ಬರ್ತಾ ಇರುತ್ತೆ. ಗೀತಾ ಪಿಕ್ಚರ್ಸ್ ಇಂದ ನಿಮ್ಮೆಲ್ಲರೂ ಪ್ರೀತಿ ಇರಲಿ. ಬೈರತಿ ರಣಗಲ್ ನೆಕ್ಸ್ಟ್ ಲೆವೆಲ್ ಸಿನಿಮಾ, 2024 ನ ಬೆಸ್ಟ್ ಸಿನಿಮಾ. ಶಿವಣ್ಣ ಅವ್ರ ಲಾಂಗ್ ಸಮಾಧಾನ ಮಾಡ್ಕೊ. ಶಿವಣ್ಣ ಅವ್ರಿಗೋಸ್ಕರ ಒಂದೇ ಒಂದು ಮಾತು ನಾನು ಹೇಳಕ್ ಇಷ್ಟಪಡೋದು, ಪಕ್ಕದಲ್ಲಿ ಕೂತಿದ್ದವ್ರಲ್ಲ ಹೆಂಗಸ್ರಲ್ಲ ಲಾಂಗ್ ಇಟ್ಕೊಂಡು ಕೂತಿರೋ, ಅಮ್ಮ ತರಕಾರಿ ಕತ್ತರಿಸ ಕೈ ಲಾಂಗ್ ಇಟ್ಕೊಂಡಿದ್ದ, ಸಮಾಧಾನ ಕೂತ್ಕೊಂಡು ಕೂಡಿಸ್ಬಿಟ್ಟು ನಾವು ಸಿನಿಮಾ ನೋಡ್ಕೊಂಡು ಬಂದಿದ್ವಿ. ನಾವು ಮತ್ತೆ ಶುಡ್ಕೋಬೇಕು. ಥ್ಯಾಂಕ್ ಯು. ಒಂದೇ ಮಾತು, ಮೊನ್ನೆ ನನ್ನ ಸೆಟ್ಗೆ ನೋಕೋಕೆಯಿಂದ ನಮ್ಮ ಶಿವಣ್ಣ ವಿಸಿಟ್ ಮಾಡಿದ್ರು. ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಶಿವಣ್ಣ ಅವ್ರಿಗೋಸ್ಕರ ಒಂದು ಸುಳ್ಳು ಹೇಳಿದ್ರೆ ತುಂಬಾ ಖುಷಿ ಇದೆ. ಶಿವಣ್ಣ ಅವ್ರ ಸಿನಿಮಾ ಫಸ್ಟ್ ಶೋ ನೋಡಬೇಕು, ಮೊದಲು ಫಸ್ಟ್ ಪಂಕ್ತಿಲಿ ಊಟ ಮಾಡಬೇಕು. ಬಟ್ ಇವತ್ತು ಫ್ಯಾನ್ ಶೋ ನೋಡಿದ್ವಿ ಬಿಕಾಸ್ ಆಫ್ ಗೀತಾ ಮೇಡಮ್. ಶಿವಣ್ಣ ಅವ್ರ ಸಿನಿಮಾ ಫಸ್ಟ್ ಶೋ ನೋಡ್ತೀವಿ, ಬಟ್ ಗೀತಾ ಮ್ಯಾಮ್ಗೋಸ್ಕರ ನೋಡ್ತಾ ಇರೋದು. ನಾನು ಒಂದೇ ಒಂದು ಮಾತು ಹೇಳೋದು, ಅಮೆರಿಕಾಗೆ ಹೋಗ್ತಾ ಇದ್ದಾರೆ ಶಿವಣ್ಣ ಅಂತ ಹೇಳೆಲ್ಲ ಹೇಳ್ತಾ ಇದ್ದಾರೆ. ಶಿವಣ್ಣ ಯಾವ ಅಮೆರಿಕ ಅಲ್ಲ, ಇಲ್ಲ ಅಭಿಮಾನಿಗಳು ಎನರ್ಜಿ ಕೊಡಬೇಕು, ಅದೇ ನಿಜವಾದ ಎನರ್ಜಿ. ಸೊ ಇನ್ನು 15 ದಿನ ರಾಜ್ಯದ ಯಾವುದೇ ಮೂಲೆಗೆ ಹೋಗಿ ಅದೇ ಸಂಭ್ರಮ ಇರುತ್ತೆ. ಬೈರತಿ ರಣಗಲ್ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇನ್ 2024. ಥಿಯೇಟ್ರಲ್ಲಿ ಹಬ್ಬ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನರ್ತನ್, ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್, ನಿಮಗೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು. ಅಂಡ್ ನಾನು ಈ ಸಿನಿಮಾ ಒಂದೇ ಒಂದು ಹೇಳೋದು, ಕನ್ನಡ ಸಿನಿಮಾನ ಕಾರಣಕ್ಕೆ ಒಂದ್ಸಲ ನೋಡಿ, ಶಿವಣ್ಣ ಅವ್ರಿಗೋಸ್ಕರ 2ನೇ ಸಲ ನೋಡಿ, 3ನೇದು ಇಂಪಾರ್ಟೆಂಟು ನಮ್ ಗೀತಾ ಮೇಡಮ್ಗೋಸ್ಕರ ನೋಡಿ. ಯಾಕೆಂದ್ರೆ ಪಾರ್ವತಮ್ಮ ಅವ್ರ ಹಾದಿಲಿ ನಮ್ ಗೀತಾ ಮೇಡಮ್ ಇದ್ದಾರೆ. ಈಗ ಪಾರ್ವತಮ್ಮ ಮತ್ತೆ ಗೀತಾ ಮೇಡಮ್ ಹಾದಿಲಿ ನಮ್ ನಿವೇದಿತಾ ಅವ್ರು ಇದ್ದಾರೆ. ಸೊ ಒಳ್ಳೊಳ್ಳೆ ಸಿನಿಮಾ ಇನ್ನು ಗೀತಾ ಮ್ಯಾಮ್ ಅನ್ಸ್ಟಾಪಬಲ್ ನಾನ್ ಸ್ಟಾಪ್ ಸಿನಿಮಾಸ್ ಬರ್ತಾ ಇರುತ್ತೆ. ಗೀತಾ ಪಿಕ್ಚರ್ಸ್ ಇಂದ ನಿಮ್ಮೆಲ್ಲರೂ ಪ್ರೀತಿ ಇರಲಿ. ಬೈರತಿ ರಣಗಲ್ ನೆಕ್ಸ್ಟ್ ಲೆವೆಲ್ ಸಿನಿಮಾ, 2024 ನ ಬೆಸ್ಟ್ ಸಿನಿಮಾ. ಶಿವಣ್ಣ ಅವ್ರ ಲಾಂಗ್ ಸಮಾಧಾನ ಮಾಡ್ಕೊ. ಶಿವಣ್ಣ ಅವ್ರಿಗೋಸ್ಕರ ಒಂದೇ ಒಂದು ಮಾತು ನಾನು ಹೇಳಕ್ ಇಷ್ಟಪಡೋದು, ಪಕ್ಕದಲ್ಲಿ ಕೂತಿದ್ದವ್ರಲ್ಲ ಹೆಂಗಸ್ರಲ್ಲ ಲಾಂಗ್ ಇಟ್ಕೊಂಡು ಕೂತಿರೋ, ಅಮ್ಮ ತರಕಾರಿ ಕತ್ತರಿಸ ಕೈ ಲಾಂಗ್ ಇಟ್ಕೊಂಡಿದ್ದ, ಸಮಾಧಾನ ಕೂತ್ಕೊಂಡು ಕೂಡಿಸ್ಬಿಟ್ಟು ನಾವು ಸಿನಿಮಾ ನೋಡ್ಕೊಂಡು ಬಂದಿದ್ವಿ. ನಾವು ಮತ್ತೆ ಶುಡ್ಕೋಬೇಕು. ಥ್ಯಾಂಕ್ ಯು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.